ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಗ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಇವತ್ತು ಅಂಟಿನ ಉಂಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅಂಟು, ಅಂದರೆ ತಿನ್ನೋ ಅಂಟು ಸಿಗುತ್ತೆ, ಡಿಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ ನೋಡಿ. ಈ ಥರ ಅಂದರೆ ಇದನ್ನು ನಾವು ಹುರ್ಕೋಬೇಕು. ಈ ಥರ ಅಂದರೆ ಅವಲಕ್ಕಿ ಹೇಗೆ ಅರಳುತ್ತೋ ಅದೇ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಳ್ಳು, ಬೆಲ್ಲ, ಒಂದು ಸ್ವಲ್ಪ ಕೊಬ್ಬರಿ ತುರಿ, ಚಿಯಾ ಸೀಡ್ಸು, ಏಲಕ್ಕಿ, ಗಸಗಸೆ ಮತ್ತು ಜಾಯಿಕಾಯಿ ಪೌಡರು, ಮತ್ತು ನಾನು ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಕುಂಬಳಕಾಯಿ ಸೀಡ್ಸು ಮತ್ತು ಪಿಸ್ತಾ, ಸೂರ್ಯಕಾಂತಿ ಸೀಡ್ಸು, ಮತ್ತು ನಾನು ಒಣ ಖರ್ಜೂರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಗೋಡಂಬಿ. ಅಂದರೆ ನಾವು ಸಣ್ಣ ಕಟ್ ಮಾಡಿಕೊಂಡಷ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ತುಪ್ಪ ಬೇಕು ಮೇಯ್ನು. ಅಂದರೆ ಹುರ್ಕೊಳ್ಳೋದಕ್ಕೆ ತುಪ್ಪ ಬೇಕೇ ಬೇಕು. ಎಣ್ಣೆಲಿ ಹುರಿಯೋದಕ್ಕಿಂತ ತುಪ್ಪದಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಅಂದರೆ ನಾವು ಅಂಟನ್ನ ಹುರಿಬೇಕು ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಬಟ್ ಒಂದೇ ಸಲ ಹುರಿಯೋಕ್ಕಾಗಲ್ಲ, ಅದು ತುಂಬ ಹೌಲಾಗ್ಬಿಡುತ್ತಲ್ಲ, ತುಂಬ ಜಾಸ್ತಿ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಹುರ್ಕೋಬೇಕು. ನೋಡಿ, ತುಪ್ಪ ಚೆನ್ನಾಗಿ ಕಾದಾಗ ನೀವು ಅಂಟನ್ನ ಹಾಕ್ಕೋಬೇಕು. ನಾನು ಸ್ವಲ್ಪ ಬಿಸಿಯಾಗಿತ್ತು ಅಂತ ಹಾಕ್ಕೊಂಡೆ, ಆದ್ರೂ ಹಾಕ್ತಾಯಿದ್ದೆ ನೋಡಿ. ಈ ಥರ ಪುರಿ ಥರ ಅರಳುತ್ತೆ, ಅಂದರೆ ಅದು ಚೆನ್ನಾಗಿ ಅರಳಬೇಕು. ಅದು ಕೈಲಿ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ಒಳ್ಳೆಯ ಅಂದರೆ ಪುರಿ ಕಾಳು ಥರನೇ. ಬಟ್ ಇದನ್ನು ಹಂಗೆ ತಿಂದರೆ ಅಲ್ಲಿಗೆ ತುಂಬಾ ಅಂಟುತ್ತೆ. ನಾವು ಈ ಥರ ಡ್ರೈ ಫ್ರೂಟ್ಸ್ಗಳಿಗೆ ಹಾಕ್ಕೊಂಡು ತಿನ್ನಬೇಕು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಇವಾಗ ಇದೆಲ್ಲ ಹವಲ್ ಥರ ಆಗಿದೆಯಲ್ಲ, ಇದನ್ನು ನಾನು ಒಂದು ಬೌಲಿಗೆ ಎತ್ತಿಟ್ಕೋತೀನಿ. ಮತ್ತು ಇನ್ನು ಮಿಕ್ಕಿದ ಅಂಟು ಅಷ್ಟೇ ನಾನು ಎಲ್ಲ ಹಾಗೇ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ. ನಾವು ತುಪ್ಪ ಜಾಸ್ತಿ ಹಾಕಿ ಹುರ್ಕೊಂಡ್ರೆ ಜಾಸ್ತಿ ಅರಳುತ್ತೆ. ಹಾಗೆ ಈಗ ಅದೇ ತುಪ್ಪ ಸ್ವಲ್ಪ ಬಾಣಲಿಲಿ ಇರೋದ್ರಿಂದ ನಾನು ಅದಕ್ಕೇ ಸೂರ್ಯಕಾಂತಿ ಸೀಡ್ಸ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅಂದರೆ ನಾವು ಅಂಟಿಗೆ ಮಾತ್ರ ಜಾಸ್ತಿ ತುಪ್ಪ ಬೇಕಾಗುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹುರಿಯೋಕ್ಕೆ ಅಷ್ಟೊಂದು ಬೇಕಾಗಲ್ಲ, ಒಂದು 2-3 ಸ್ಪೂನ್ ಇದ್ದರೆ ಸಾಕಾಗುತ್ತೆ. ನೋಡಿ, ನಾವು ಸೂರ್ಯಕಾಂತಿ ಸೀಡ್ಸ್ನೂ ಅಷ್ಟೇ ಕೆಂಪಗೆ ಚೆನ್ನಾಗಿ ಹುರ್ಕೋಬೇಕು. ಬಟ್ ಈ ರೀತಿ ಸಪ್ರೇಟ್ ಹುರ್ಕೊಂಡ್ರೆ ತುಂಬಾ ದಿವಸ ಇಟ್ಕೋಬೋದು. ಇವಾಗ ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಬಾದಾಮಿನ ಹುರ್ಕೋತಾ ಇದ್ದೀನಿ. ಅಂದರೆ ನೀವು ಸಣ್ಣ ಕಟ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ದಪ್ಪ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಅದನ್ನು ಹುರಿದೆತ್ತಿಟ್ಕೊಂಡು ಇವಾಗ ಪಿಸ್ತಾ, ಅದಕ್ಕೂ ಸ್ವಲ್ಪ ಅಂದರೆ ನೀವು ಒಂದೊಂದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಒಟ್ಟಿಗೆ ಹಾಕ್ಕೊಂಡ್ರೆ ತುಪ್ಪ ತುಂಬಾ ಸೀದೋಗ್ಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ. ನಾನು ಅದಕ್ಕೆ ಒಂದೊಂದು ಸೀಡ್ಸ್ ಹುರಿಯುವಾಗ್ಲೂ ಒಂದೊಂದು ಸ್ವಲ್ಪ. ಇವಾಗ ಗೋಡಂಬಿನೂ ಅಷ್ಟೇ ನೀಟಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋಂಗೆ, ಅಂದರೆ ನೋಡಿ ಈ ಥರ ಕೆಂಪಗಾಗಿರಬೇಕು, ಆ ಥರ ಹುರ್ಕೋಬೇಕು. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಒಣ ಖರ್ಜೂರ, ಹಸಿ ಖರ್ಜೂರ ಹಾಕಿ ನಾವು ಮಾಮೂಲಿ ಸ್ವೀಟೆಲ್ಲ ಮಾಡ್ತೀವಿ. ಬಟ್ ಒಣ ಖರ್ಜೂರ ಹಾಗೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ನಾವೀಗ ತುಪ್ಪದಲ್ಲಿ ಹುರಿದು ಈ ಥರ ಅಂಟಿನ ಉಂಡೆಗೆ ಮಿಕ್ಸ್ ಮಾಡ್ಕೋಬೋದು. ಮತ್ತು ಕುಂಬಳಕಾಯಿ ಸೀಡ್ಸು ಮತ್ತು ಎಳ್ಳು ಅಷ್ಟೇ ನೀಟಾಗಿ ಹುರ್ಕೋಬೇಕು ಕೆಂಪಗೆ. ಅದು ಪಟ ಅಂತ ಸಿಡಿಯುತ್ತೆ, ಅದು ನೋಡಿಕೊಂಡು ನೀಟಾಗಿ ಕೆಂಪಗೆ ಹುರ್ಕೋಬೇಕು. ಆಮೇಲೆ ಚಿಯಾ ಸೀಡ್ಸು, ಎಲ್ಲ ಆರೋಗ್ಯಕ್ಕೆ ಡ್ರೈ ಫ್ರೂಟ್ಸ್ಗಳು ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಗಸಗಸೆನೂ ಹುರ್ಕೋತಾ ಇದ್ದೀನಿ ನೋಡಿ. ಅಂದರೆ ಗಸಗಸೆನೂ ಮೇಯ್ನ್ ಚೆನ್ನಾಗಿ ಒಂದು ಹದವಾಗಿ ಹುರ್ಕೋಬೇಕು ಮೇಯ್ನು. ಏಕೆಂದರೆ ಹಸಿದು ಚೆನ್ನಾಗಿರಲ್ಲ, ಚೆನ್ನಾಗಿ ಹುರಿದ್ರೆ ಗಸಗಸೆ ಟೇಸ್ಟ್ ಬರೋದು. ಮತ್ತು ಒಣ ಕೊಬ್ಬರಿ ಸ್ವಲ್ಪ ಸುಮ್ಮನೆ ಹಾಗೆ ಬಿಸಿ ಮಾಡಿಕೊಂಡು ಎಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಅಂಟಿದೆಯಲ್ಲ, ಅದನ್ನು ನೀವು ಕೈಲೇ ಪ್ರೆಸ್ ಮಾಡ್ಬೋದು. ಇಲ್ಲ ಅಂದರೆ ಮಿಕ್ಸಿಗೆ ಹಾಕಿದ್ರೂ ಜಾಸ್ತಿ ಇದು ಮಾಡಬಾರ್ದು, ಅದು ಅಂಟ್ಕೊಂಡೇ ಬಿಡುತ್ತೆ. ಸುಮಾರಿಗೆ 1-2 ಸುತ್ತು ಆಡಿಸಿ ನಾವು ಹಾಕ್ಕೋಬೋದು. ನೀವು ಉಂಡೆ ಸಮೇತ ಹಾಕ್ಕೊಂಡ್ರೆ ಅದೇನಾಗುತ್ತೆ, ನಾವು ಉಂಡೆ ಕಟ್ಟಿರ್ತೀವಲ್ಲ, ಸೆಂಟ್ರಲ್ಲಿ ಒಂದೊಂದು ಇರುತ್ತೆ, ಅದು ತಿನ್ನೋವಾಗ ತುಂಬಾ ಅಲ್ಲಿಗೆ ಅಂಟುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ. ನೀವು ಬೇಕು ಅಂದರೆ ಹಾಗೆ ಹಾಕ್ಕೋಬೋದು. ಇವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು ಜಾಯಿಕಾಯಿ ಪುಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಸ್ವೀಟ್ ಮಾಡುವಾಗ ನಾವು ಏಲಕ್ಕಿ ಮತ್ತು ಜಾಯಿಕಾಯಿ ಹಾಕಿದ್ರೇ ಅದು ಟೇಸ್ಟ್ ಬರೋದು.
ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂಟಿನುಂಟೆ ಹಂಗೆ ಗಂಟು ಥರ ಇರುತ್ತೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮತ್ತೆ ಗ್ಯಾಸ್ ಹಚ್ಚಿ ಒಂದು ಬೌಲ್ ಇಟ್ಕೊಂಡು ನಾನು 1.5 ಉಂಡೆ ಅಂದರೆ ದಪ್ಪದು ಉಂಡೆ ಬರುತ್ತೆ ನೋಡಿ, ಒಂದು ಕೆ ಜಿಲಿ ಬೆಲ್ಲ ಬರುತ್ತಲ್ಲ, ದಪ್ಪ ಉಂಡೆಲಿ 2 ಉಂಡೆ ಬರುತ್ತೆ, ಅದರಲ್ಲಿ ನಾನು 1.5 ಉಂಡೆ ಬೆಲ್ಲ ಎತ್ಕೊಂಡಿದ್ದೀನಿ. ಇದು ಕರೆಕ್ಟಾಗುತ್ತೆ. ಬಟ್ ಮೇಯ್ನು ಇದು ಪಾಕ ಮಾಡಿಬಿಟ್ಟೆ ಮಾಡಬೇಕು. ನಾವು ಮಾಮೂಲಿ ಇವಾಗ ಕಾಯಿ ಒಬ್ಬಟ್ಟಿಗೆಲ್ಲ ನಾವು ಸ್ವಲ್ಪ ಪಾಕ ಇಲ್ಲ ಅಂದ್ರೂ ಅಡ್ಜಸ್ಟ್ ಆಗಿಬಿಡುತ್ತೆ. ಬಟ್ ಇದಕ್ಕೆ ಮಾತ್ರ ಪಾಕ ಇಲ್ದಲೆ ನಿಜ ಉಂಡೆ ಅಂತೂ ಕಟ್ಟೋಕ್ಕಾಗಲ್ಲ. ನೋಡ್ಕೊಳ್ಳಿ, ಒಂದೆಳೆ ಪಾಕ ಬಂದರೆ ಚೆನ್ನಾಗಿ ಬರುತ್ತೆ, ಉಂಡೆ ಚೆನ್ನಾಗಿ ಕಟ್ಕೋಬೋದು. ಆವಾಗಲೇ ಬಂದಿರಲಿಲ್ಲ ನೋಡಿ, ಈ ಥರ ಎಳೆ ಥರ ಬರಬೇಕು. ಸ್ವಲ್ಪ ಇದು ಆರ್ಕೊಂಡ್ರೆ ಇನ್ನೂ ಗಟ್ಟಿ ಆಗಿಬಿಡುತ್ತಲ್ಲ, ಆವಾಗ ನೀಟಾಗಿ ಕಟ್ಕೋಬೋದು. ತುಂಬಾ ಬಿಸಿ ಇರುತ್ತೆ, ನೋಡಿಕೊಂಡು ನಾವು ಕೈಲಿ ಕಟ್ಟಬೇಕು. ಅಂದರೆ ನಾವು ಒಂದೇ ಸಲ ಬೆಲ್ಲ ಇದು ಪಾಕ ಎಲ್ಲ ಹಾಕೋಬಾರ್ದು. ಏಕೆಂದರೆ ತುಂಬ ಡ್ರೈ ಆಗಿಬಿಟ್ರೆ ಕಟ್ಟೋಕ್ಕೆ ಬರಲ್ಲ, ಎಲ್ಲ ಹಾಗೇ ಆಗಿಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ 1-2 ಸೌಟು ಸ್ವಲ್ಪ ಬೆಲ್ಲ, ಈಗ ತಂಬಿಟ್ಟೆಲ್ಲ ಕಟ್ತೀವಿ ನೋಡಿ, ಅದೇ ಟೈಪಲ್ಲಿ ನಾವು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಂದರೆ ತುಂಬ ಬಿಸಿ ಇರುತ್ತೆ ಪಾಕನೂ, ಸ್ವಲ್ಪ ಆರಿಸ್ಕೊಂಡು ಕಟ್ಕೊಂಡ್ರೆ ನಿಮಗೆ ಉಂಡೆ ಚೆನ್ನಾಗಿ ಬರುತ್ತೆ. ನೀವು ತುಂಬ ಬಿಸಿ ಪಾಕ ಹಾಕ್ಕೊಂಡು ಕಟ್ಟಕ್ಕೆ ಹೋದ್ರೂ ಡ್ರೈ ಫ್ರೂಟ್ಸು ದಪ್ಪ ಇರುತ್ತಲ್ಲ, ಸ್ವಲ್ಪ ಬರೋದಿಲ್ಲ. ಇವಾಗ ನೋಡಿ, ನಾನು ಸ್ವಲ್ಪ ಬಿಸಿ ಕೈಗೆ ತುಂಬಾ ಸುಡ್ತಾ ಇದೆ, ಆದ್ರೂ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಉಂಡೆ ಕಟ್ಕೊಂಡು ಇಟ್ಕೋಬೇಕು. ಬಟ್ಟು ಈ ಥರ ಅಂಟಿನ ಉಂಡೆ ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ಬೆನ್ನೋವು, ಸೊಂಟ ನೋವಿಗಂತೂ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಅಷ್ಟೇ, ನಾವು ಊಟ ತಿಂಡಿ ತಿನ್ನೋಲ್ಲ, ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಮಾಡಿಕೊಟ್ರೆ ಅವಕ್ಕೆ ಹೆಲ್ದಿಯಾಗಿ ಇರುತ್ತೆ. ಬೆಳಗ್ಗೆ ಟೈಮು ಒಂದೊಂದು ಉಂಡೆ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಬೆಳಗ್ಗೆ ನಾಷ್ಟನೇ ಬೇಡ, ಈ ಥರ ಒಂದೊಂದು ಉಂಡೆ ತಿಂದುಬಿಟ್ರೆ ಇದೇ ಸ್ಟ್ರೆಂತ್ ಇರುತ್ತೆ. ಈಗ ಅರ್ಜೆಂಟಲ್ಲಿ ಆಫೀಸ್ಗೆ ಹೋಗ್ತಾರೆ, ತಿನ್ನಲ್ಲ, ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಇಲ್ಲ, ಮತ್ತು ಎನರ್ಜಿನೇ ಇರಲ್ಲ. ಆವಾಗ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಇದು ಡ್ರೈ ಫ್ರೂಟ್ಸಿಂದಲೇ ನಮಗೆ ಎಷ್ಟು ಎನರ್ಜಿ ಇರುತ್ತೆ. ಒಂದು ಟೈಮು ಎಲ್ಲ ನಾವು ಸ್ವಲ್ಪ ಆ್ಯಕ್ಟಿವ್ ಆಗೂ ಇರ್ಬೋದು. ಈ ಥರ ನಾವು ಮನೇಲೇ ಮಕ್ಕಳಿಗೆ ಹೆಲ್ದಿ ಫುಡ್ಗಳ್ನ ಮಾಡಿಕೊಡ್ತಾ ಇರಬೇಕು. ಇವಾಗಿನ ಫುಡ್ಡಲ್ಲಿ ಏನಿಲ್ಲ, ಮಕ್ಕಳು ಮತ್ತು ಇನ್ನೂ ಒಂದು ರುಚಿಯಾಗಿದ್ದರೆ ಮಾತ್ರ ತಿಂತವೆ, ಇಲ್ಲದಿದ್ರೆ ತಿನ್ನೋದೇ ಇಲ್ಲ. ನಾನು ಇದೇ ರೀತಿ ಎಲ್ಲ ಉಂಡೆನೂ ಸ್ವಲ್ಪ ಪಾಕ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಎಷ್ಟು ನೀಟಾಗಿ ನಾನು ಇದನ್ನೆಲ್ಲ ಪುಡಿ ಮಾಡಿದ್ನೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.